ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್ ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯನಕೆರೆ. ಇನ್ನು ಪ್ರತಾಪ್ ಸಿಂಹ ಅವರು ಯಾವಾಗಲೂ ಒಂದು ಕೂಗೊಳತೆಯ ನಾಯಕರಿಂದ ಪದ ಬಳಸ್ತಾರೆ. ಅಕ್ಷರಶಃ ಪ್ರತಾಪ ಸಿಂಹಂಗೆ ಇದು ಅನ್ವರ್ಥನಾಮ. ಅವ್ರಿಗೆ ಇನ್ನೊಂದು ಟೈಟ್ಲನ್ನು ಕೊಡ್ಬೋದು, ಕೂಗುಮಾರಿ ಪ್ರತಾಪ ಸಿಂಹ ಅಂತಲೇ ಅವ್ರಿಗೆ ಇನ್ನೊಂದು ಟೈಟಲು ಸಹ ಕೊಡ್ಬೋದು. ಅವರೇನಕ್ಕೆ ಇವತ್ತು ಕೋರ್ಟಲ್ಲಿ ಹೋಗಿ ಇಂಜೆಕ್ಷನ್ ಆರ್ಡರ್ ತಗೊಂಡಿದ್ದಾರೆ ಅಂತೇಳಿ ಜನ ನೋಡಿದ್ದಾರೆ. ಇವರು ಸಹ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಮಾತಾಡೋಂಥದ್ದು. ಇನ್ನು ಸಿ.ಟಿ. ರವಿ ಅವರೇನು ವಿಧಾನ ಪರಿಷತ್ನಲ್ಲಿ ಒಬ್ಬ ಮಹಿಳಾ ಸಚಿವರಿಗೆ ಯಾವ ಭಾಷೆನಲ್ಲಿ ಮಾತಾಡಿದ್ರು, ಅದಕ್ಕೆ ಏನೇನಾಯಿತು ಮತ್ತು ಕೋರ್ಟ್ಗೆ ಹೋಗಿ ಯಾಕೆ ಸ್ಟೇ ತಗೊಂಡ್ರು ಅಂತ ಈ ರಾಜ್ಯ ಜನ ನೋಡಿದ್ದಾರೆ. ಇಂತಹ ಖ್ಯಾತಿ ನೀವು ಯಾರನ್ನೇ ತಗೊಳ್ಳಿ. ಛಲವಾದಿ ನಾರಾಯಣ ಸ್ವಾಮಿರವರು ದಲಿತ ಅನ್ನೋ ಪದನೇ ಬಳಸ್ಕೊಡ್ದು ಪ್ರಿಯಾಂಕಾ ಖರ್ಗೆ ಅಂತೇಳಿದ್ದಾರೆ. ಮೊದಲು ಅವರು, ನಾನು ಭಾಳ ಸ್ಪಷ್ಟವಾದ ಮಾತುಗಳು ಹೇಳ್ತಾ ಇದ್ದೀನಿ, ನೀವು ದಲಿತ ಸಮುದಾಯದಲ್ಲಿ ಇದ್ದೀರಾ, ರಾಜ್ಯ ಜನಕ್ಕೆ ಉತ್ತರ ಕೊಡಿ, ಕಾಂಗ್ರೆಸ್ ಪಕ್ಷಕ್ಕೆ ಬೇಡ, ನಿಮ್ಮ ನಾಯಕರಿಗೆ ಉತ್ತರ ಕೊಡಿ. ನಾನು ಹೇಳ್ತೀನಿ, ಸಂದರ್ಭ ಬಂದಾಗ ದಾಖಲೆ ಸಮೇತ ತೋರಿಸ್ತೀನಿ ನೀವು ಯಾರಂತ. ದಯಮಾಡಿ ಇಂತಹ ಕೀಳು ಅಭಿರುಚಿಯನ್ನು ನೀವು ಸಂಘ ಪರಿವಾರದಿಂದ ಕಲ್ತಿದ್ರೆ ಅದು ನಿಮ್ಮ ಹಣೆ ಬರಹ. ನಿಮ್ಮಿಂದ ಕಾಂಗ್ರೆಸ್ ಪಕ್ಷ ಆಗಲಿ ಅಥವಾ ಪ್ರಿಯಾಂಕಾ ಖರ್ಗೆರವರಾಗಲಿ ಕಲಿಯೋ ಅವಶ್ಯಕತೆ ಇಲ್ಲ. ಇವತ್ತು ಏನು ತಾವೆಲ್ಲ ಮಾತಾಡೋಕೆ ಕೊಟ್ಟಿದ್ದೀರಾ, ದಯಮಾಡಿ ಪತ್ರವನ್ನು ಓದಿ, ಪ್ರಿಯಾಂಕಾ ಖರ್ಗೆ ಅವರು ಬರೆದಿರ್ತಕ್ಕಂಥ ಪತ್ರವನ್ನು ಓದಿ. ನೀವು ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ತೊಡಗಿದ್ರೆ ಮಾತ್ರ ಪ್ರಿಯಾಂಕಾ ಖರ್ಗೆ ಅವರು ಬರೆದಿರ್ತಕ್ಕಂಥ ಪತ್ರಕ್ಕೆ ಭಯ ಬೀಳಬೇಕು. ಅವ್ರು ಹೇಳಿರ್ತಕ್ಕಂಥದ್ದು ಸರ್ಕಾರಿ ಕಚೇರಿಗಳನ್ನ, ಅರೆ ಸರ್ಕಾರಿ ಕಚೇರಿಗಳನ್ನ ಮತ್ತು ಸಾರ್ವಜನಿಕ ಸ್ಥಳಗಳನ್ನ ನೀವು ಬೇರೆ ಬೇರೆ ಕೋಮು ಭಾವನೆಯನ್ನು ಬಳಸೋ ಉದ್ದೇಶಕ್ಕೋಸ್ಕರ ಉಪಯೋಗಿಸ್ತಾ ಇದ್ದೀರಾ. ಅದು ಆಗಬಾರ್ದು. ಇದು ಸಾರ್ವಜನಿಕವಾಗಿ ಅನೇಕ ವಲಯದಲ್ಲಿ ಚರ್ಚೆ ಆಗ್ತಾಯಿದೆ, ದೂರುಗಳು ಬರ್ತಾಯಿದೆ. ಇದರ ಮೇಲೆ ತನಿಖೆ ಆಗಬೇಕು ಅಂತೇಳಿ ಮನೆ ಮುಖ್ಯಮಂತ್ರಿಗಳನ್ನ ಅವರು ಮನವಿ ಮಾಡಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಅನುಗುಣವಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದು ಇದ್ರ ಮೇಲೆ ಕೂಲಂಕುಷವಾದಂಥ ವರದಿಯನ್ನು ಕೊಡಿ ಅಂತ ಕೇಳಿದ್ದಾರೆ. ಆ ವರದಿ ಕೊಡೋದಕ್ಕೆ ಮುಂಚೆಲೇ ಇಷ್ಟೊಂದು ಆಟಾಟೋಪ, ಅವರಾರ ಮಹೇಶ್ ಅಂತ ಇದ್ದಾಳೆ ಮೈಸೂರಿನವರು, ಆಯಪ್ಪ ಹೇಳ್ತಾರೆ, ರೀ ಪ್ರಿಯಾಂಕಾ ಖರ್ಗೆ, ನಾವು 20 ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದೀವಿ. ಸ್ವಾಮಿ, ನೀವು 20 ರಾಜ್ಯದಲ್ಲಿದ್ದೀರೋ 25 ರಾಜ್ಯದಲ್ಲಿದ್ದೀರೋ, ಸಂಘ ಪರಿವಾರವನ್ನು ಈ ದೇಶದ ಕೇಂದ್ರ ಸರ್ಕಾರ ಮೊದಲು ಬಹಿಷ್ಕಾರ ಮಾಡಿದಂಥದ್ದು, ನಿಷೇಧಕ್ಕೆ ಒಳಪಡಿಸಿದಂಥದ್ದು ಸರ್ದಾರ್ ಪಟೇಲ್ರವರು ಗೃಹಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ. 3 ಸಂದರ್ಭಗಳಲ್ಲಿ 1948ರಿಂದ 49, 1975ರಿಂದ 77 ಮತ್ತು ಬಾಬ್ರಿ ಮಸೀದಿಯ ಧ್ವಂಸ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡಿ ನೀವು ಕಾನೂನು ಬಾಹಿರವಾಗಿ ಆ ಧ್ವಂಸ ಪ್ರಕರಣದಲ್ಲಿ ಭಾಗಿಯಾದಂಥ ಸಂದರ್ಭದಲ್ಲಿ ನಿಮ್ಮನ್ನು ನಿಷೇಧಕ್ಕೆ ಒಳಪಡಿಸಿದ್ದಾರೆ. ನೀವೀಗ ಎಷ್ಟರಲ್ಲಿದ್ದೀರಾ ಅನ್ನೋದ ಪ್ರಶ್ನೆ ಅಲ್ಲ. ಸಂಘ ಪರಿವಾರ ಈ ದೇಶದಲ್ಲಿ ಕಾನೂನಿಗೆ ಒಳಪಟ್ಟು ನಿಷೇಧಕ್ಕೆ ಒಳಗಾಗಿತ್ತೋ ಇಲ್ವೊಂದು ನೀವು ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು. ಅದನ್ನು ಬಿಟ್ಟು ಅಸಂಬದ್ಧ ಹೇಳಿಕೆಗಳು ಕೊಡೋಂಥದ್ದನ್ನು ದಯಮಾಡಿ ಬಿಡಿ. ನೀವು 20 ರಾಜ್ಯದಲ್ಲಿದ್ದರೂ ಅಷ್ಟೇ, 25 ರಾಜ್ಯದಲ್ಲಿದ್ದರೂ ಅಷ್ಟೇ, 30 ರಾಜ್ಯದಲ್ಲಿದ್ದರೂ ಅಷ್ಟೇ, ಕಾನೂನನ್ನು ಕೈಗೆ ತಗೊಳ್ಳೋದಕ್ಕೆ, ಅಕ್ರಮ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮಾಡೋದಕ್ಕೆ, ವಿಧ್ವಂಸಕ ಕೃತ್ಯಗಳನ್ನ ಮಾಡೋದಕ್ಕೆ ನಾಟ್ ಓನ್ಲಿ RSS, ಯಾವುದೇ ಸಂಘಟನೆಗೆ ಈ ದೇಶದ ಕಾನೂನಲ್ಲಿ ಅವಕಾಶ ಇಲ್ಲ. ನಮಗೆ ಗೊತ್ತು, ಭಾಳ ಚೆನ್ನಾಗಿ ಗೊತ್ತಿದೆ. ನೀವೆಲ್ಲ ನಾಥೂರಾಮ್ ಗೂಡ್ಸೆ ವಂಶಸ್ಥರು, ಅದರ DNA ಬಂದಿರತಕ್ಕಂಥವ್ರು. ನಿಮಗೆ ಕೊಲೆ ಬೆದರಿಕೆ ಹಾಕೋಂಥದ್ದು, ಕೊಲೆ ಮಾಡೋವಂಥದ್ದು ನಿಮಗೆ ಪರಿಪಾಠ ಇರ್ಬೋದು. ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಸನ್ಮಾನ್ಯ ಈ ರಾಜ್ಯದ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ರವರು ಪದೇ ಪದೇ ಕೊಲೆಗಡುಕ ಸರ್ಕಾರ, ಕಾಂಗ್ರೆಸ್ನವರು ಭಯ ಬಿದ್ದಿದ್ದಾರೆ, ಕಾಂಗ್ರೆಸ್ನವರಿಗೆ ದಮ್ಮಿಲ್ಲ, ಧೈರ್ಯ ಇಲ್ಲ, ತಾಕತ್ತಿಲ್ಲ, ಈ ಪದಗಳನ್ನ ಬಳಕೆ ಮಾಡಿ ಟೀಕೆ ಮಾಡ್ತಾರೆ. ಆರ್ ಅಶೋಕ್ರವರು ಕರ್ನಾಟಕ ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ಎಷ್ಟೆಷ್ಟು ಕೆಸರನ್ನು ಎರಚ್ಬೋದೋ ಅಥವಾ ಎಷ್ಟೆಷ್ಟು ಮಸಿಯನ್ನು ಬಳಿಬೋದೋ ಅದನ್ನೆಲ್ಲ ಮಾಡಿದ್ದಾರೆ ಅವರು. ಅಂದರೆ ಇದುವರೆಗಿನ ಎಲ್ಲ ವಿರೋಧ ಪಕ್ಷದ ನಾಯಕರುಗಳಲ್ಲಿ ಕರ್ನಾಟಕ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದಂಥವರ ಪಟ್ಟಿನಲ್ಲಿ ಅತ್ಯಂತ ವೈಫಲ್ಯದ ನಾಯಕ ಯಾರಾದರೂ ಇದ್ದರೆ ಅದು ಆರ್ ಅಶೋಕ್. ಇವತ್ತು ಸಹ ಬೆಂಗಳೂರು ದಕ್ಷಿಣ ತಾಲೂಕಿನಲ್ಲಿ ಉತ್ರಳ್ಳಿ ಹೋಬಳಿ ಉತ್ತರಿ ಗ್ರಾಮಕ್ಕೆ BM ಕಾವಲು ಗ್ರಾಮಕ್ಕೆ ಸೇರಿದಂತಹ ಸರ್ಕಾರಿ ಜಮೀನಿನಲ್ಲಿ 2,500 ಎಕರೆ ಭೂಮಿಯನ್ನು ಅಕ್ರಮವಾಗಿ ಹಂಚಿಕೆ ಮಾಡಿದಂಥ ಆರೋಪ ಅಶೋಕ್ ಮೇಲಿದೆ. ಇವತ್ತಿನವರೆಗೂ ಉತ್ತರ ಕೊಟ್ಟಿಲ್ಲ.
ನೀವು ಕೊಟ್ಟಂಥ ಅಫಿಡವಿಟ್, ಚುನಾವಣಾ ಸಂದರ್ಭದಲ್ಲಿ ಕೊಟ್ಟಂಥ ಅಫಿಡವಿಟ್ ಲೋಕಾಯುಕ್ತದಲ್ಲಿ ತಾವೇ ಅಪೀಲ್ ಹಾಕ್ಕೊಂಡು ಸುಪ್ರೀಂ ಕೋರ್ಟ್ನಲ್ಲಿರ್ತಕ್ಕಂಥ ಬಾಕಿ ಪ್ರಕರಣದ ಬಗ್ಗೆ ಉಲ್ಲೇಖವನ್ನು ಮಾಡಿಲ್ಲ. ವಿಧಾನಸಭೆ ಒಳಗಡೆ ಜನರ ಪರವಾಗಿ ಮಾತಾಡ್ರಿ ಅಂದರೆ ರೇವಣ್ಣವರೇ, ಎಚ್ ಡಿ ರೇವಣ್ಣವರೇ, ನಿಂಬೆಹಣ್ಣು ತಗೊಂಬನ್ನಿ ಸರ್ಕಾರ ತೆಗೆದುಬಿಡೋಣ ಅಂತ ಹೇಳ್ತಾರೆ. ಇಂಥ ಒಬ್ಬ ವ್ಯಕ್ತಿ ಈ ರಾಜ್ಯದ ವಿರೋಧ ಪಕ್ಷದ ನಾಯಕ ಆಗಿರ್ತಕ್ಕಂಥದ್ದು ನಮ್ಮ ದುರ್ದೈವ. ಬಹುತೇಕ ಭಾರತೀಯ ಜನತಾ ಪಕ್ಷಕ್ಕೆ ಅನಿವಾರ್ಯತೆ ಇರ್ಬೋದು, ಅಶೋಕ್ನಂಥ ವ್ಯಕ್ತಿತ್ವವನ್ನು, ನಾಯಕನನ್ನು ಉಳಿಸ್ಕೊಳ್ಳೋಂಥ ಅನಿವಾರ್ಯತೆ ಇರ್ಬೋದು. ಇವ್ರು ಹೇಳ್ತಾರೆ ಪ್ರಿಯಾಂಕಾ ಖರ್ಗೆರವ್ರಿಗೆ ನಿಮ್ಮ ತಾತ ಏನೂ ಮಾಡೋಕ್ಕಾಗಲಿಲ್ಲ. ಯಾರು ತಾತ? ನೆಹರೂರ ಬಗ್ಗೆ ಬಳಸೋಂಥ ಭಾಷೆ. ಇಂದಿರಾ ಗಾಂಧಿ ಏನೂ ಮಾಡೋಕ್ಕಾಗಲಿಲ್ಲ. ಅದೇ ನೆಹರೂರು ಇದ್ದಾಗಲೇ ನಿಮ್ಮ ಸಂಘ ನಿಷೇಧಕ್ಕೆ ಒಳಗಾಗಿದ್ದು, ಇಂದಿರಾ ಗಾಂಧಿಯವರು ಇದ್ದಾಗಲೇ ನಿಮ್ಮ ಸಂಘ ನಿಷೇಧಕ್ಕೆ ಒಳಗಾಗಿದ್ದು. ಅದಕ್ಕೆ ಪ್ರಿಯಾಂಕಾ ಖರ್ಗೆರವರೇ ಬರಬೇಕಂತ ಏನಿಲ್ಲ. ಈಗಾಗಲೇ ರಾಷ್ಟ್ರದ ಇತಿಹಾಸದಲ್ಲಿ ನೀವು ಏನಕ್ಕೆ ಯಾವ ಕಾರಣಕ್ಕೆ ಒಳಗಾಗಿದ್ದೀರಾ ಅಂತೇಳಿ ಸ್ಪಷ್ಟ ಆಗಿದೆ. ಇದನ್ನು ಬಿಟ್ಟು ಅವ್ರನ್ನ ಏಕವಚನದಲ್ಲಿ ಟೀಕೆ ಮಾಡೋಂಥದ್ದು ಪ್ರಿಯಾಂಕಾ ಖರ್ಗೆರವ್ರನ್ನ. ಸಿದ್ದರಾಮಯ್ಯವ್ರ ಬಗ್ಗೆ ಇವತ್ತು ಸಹ ಪದೇ ಪದೇ ಅಟ್ಲೀಸ್ಟ್ ಅವ್ರಿಗಿರ್ತಕ್ಕಂಥ ವಯಸ್ಕರು ಅವರು ಗೌರವ ನಡ್ಕೋಬೇಕು. ಕೆಟ್ಟು ಏಕವಚನದಲ್ಲಿ ಮಾತಾಡ್ತಾರೆ. ನಿನಗೆ ಲೆಕ್ಕ ಗೊತ್ತಾಯ್ತಾ ಅಂದರೆ ಮುಖ್ಯಮಂತ್ರಿಗಳಿಗೆ ಕೇಳುವಂಥ ಪದ ಇದು. ಒಬ್ಬ ವಿರೋಧ ಪಕ್ಷದ ನಾಯಕರು ಯಾವ ರೀತಿ ಕಾಂಗ್ರೆಸ್ ಸರ್ಕಾರವನ್ನು ಟೀಕೆ ಮಾಡ್ತಾರೆ ಅಂತ ನಾನು ಉದಾಹರಣೆ ಕೊಡ್ತಾ ಇದ್ದೀನಿ. ಇವತ್ತಿನವರೆಗೂ ಅವರ ವೈಫಲ್ಯಗಳನ್ನ ಅವ್ರು ಹೇಳೋದಿಲ್ಲ. ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಜನರ ಸಮಸ್ಯೆಗಳನ್ನ ಮಾತಾಡೋ ಬದಲು ಕೆಳಮಟ್ಟದ ಭಾಷೆ ಬಳಸ್ಕೊಂಡು ಅವರ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಂಥ ಪ್ರಯತ್ನವನ್ನು ಇವತ್ತು ಸಹ ಮಾಡ್ತಾಯಿದ್ದಾರೆ ಅಶೋಕ್ರವರು. ಅವ್ರಿಗೆ ಹಿಮ್ಮೇಳ ಆಡೋದಕ್ಕೆ ಕೂತಿದ್ದವ್ರ ಜೊತೆಯಲ್ಲಿ ಇವತ್ತು ಅಶ್ವಥ್ ನಾರಾಯಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.